ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಲೈ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ. ಆಫ್ ದ ರಕ್ಷಕ ಫಿಲಂ ಅಲ್ಲಿ ರತ್ನಗಿರಿ ಅಂತ ವರ್ಡ್ ಬರುತ್ತಲ್ಲ, ಕೇಳಿದೀರಾ ಆಲ್ಮೋಸ್ಟ್ ಎಲ್ರು. ಸೊ ಅದೇ ರತ್ನಗಿರಿ ಅಂತ ನಾನ್ ಅಂದ್ಕೊಂಡಿದೀನಿ. ಬಟ್ ನನಗೆ ಗೊತ್ತಿರುವಂತ ರತ್ನಗಿರಿ ಮಧುಗಿರಿ ಹತ್ರ ಇರೋದು ನಿಯರ್. ಸೊ ರತ್ನಗಿರಿ ರಹಸ್ಯ ಈ ವರ್ಡ್ ಎಲ್ಲ ಕೇಳಿದೀರಾ ಅನ್ಸತ್ತೆ. ಫೇಮಸ್ ಅಲ್ಲಿ ಏನಕ್ಕೆ ಫೇಮಸ್ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ. ಲಾಸ್ಟ್ ಅಲ್ಲಿ ಮಿಡಲ್ ಅಲ್ಲಿ ನಾನು ಹೇಳ್ತೀನಿ ಅಲ್ಲಿ ಏನ್ ಫೇಮಸ್ ಅಂತ ರತ್ನಗಿರಿಯಲ್ಲಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಹೊರಟಿದ್ದು ಮಧುಗಿರಿಯಿಂದ. ಸೊ ಮಧುಗಿರಿಯಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಕೆಲಸ ಮುಗಿಸ್ಕೊಂಡು ನಾನು ಮತ್ತು ಕೊಲ್ಲಿಗೆ ಇಬ್ಬರು ಹೊರಟ್ವಿ. ಸೊ ಮಧುಗಿರಿಯಿಂದ ಹೊಸಕೆರೆಗೆ ಬಂದ್ವಿ. ಹೊಸಕೆರೆಯಿಂದ ಮತ್ತೆ ಈಗ ಹೋಗಬೇಕು ಅಂದರೆ ಆಟೋದಲ್ಲಿ ಹೋಗಬೇಕು. ಸೊ ಅಲ್ಲಿ ಆಟೋ ಫಿಲ್ ಆಗೋವರೆಗೂ ಆಟೋ ಮೂವ್ ಆಗಲ್ಲ. ಸೊ ಫೈನಲಿ ಆಟೋ ಫಿಲ್ ಆಯಿತು. ಸೊ ನಾವು ರತ್ನಗಿರಿ ಕಡೆ ಹೊರಟ್ವಿ. ಸೊ ನಾನೇನು ಅಂತ ಅಂದ್ರೆ ಇವತ್ತು ನನ್ನ ರತ್ನಗಿರಿಯಲ್ಲಿ ರಿಲೇಷನ್ಸು ಇದ್ದಾರೆ, ಜೊತೆಗೆ ನನ್ನ ಕೊಲೀಗ್ ಅವ್ರದ್ದು ಊರದು. ಸೊ ಅಲ್ಲಿ ಜಾತ್ರೆ ನಡೀತಾ ಇತ್ತು. ಈ ಸಮ್ಮರ್ ಟೈಮಲ್ಲೇ ಜಾತ್ರೆ ಬರುತ್ತೆ ಅಲ್ಲಿ. ಸೊ 10 days ಏನೋ ಜಾತ್ರೆ ಇರುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಮಾತ್ರ. ಸೊ ಅವರು ಇನ್ವೈಟ್ ಮಾಡಿದ್ರು. ಸೊ ನಾನಲ್ಲಿ 6th 7th ಸ್ಟ್ಯಾಂಡರ್ಡ್ ಇದ್ದಾಗ ರತ್ನಗಿರಿಗೆ ಹೋಗಿದ್ದು. ನಾನು ರೀಸೆಂಟ್ ಆಗಿ ಹೋಗಿ ಬಂದಿದ್ದು ಈ ಸರಿನೇನೆ. ಸೊ ರತ್ನಗಿರಿಯಲ್ಲಿ ಜಾತ್ರೆ ಅಂತೂ ತುಂಬಾ ಮಜವಾಗಿರುತ್ತೆ ನೋಡೋದಕ್ಕೆ ಅಂತೂ. ಹಂಗಾಗಿ ಹೋಗಿ ನಮ್ ಕೊಲೀಗು ಮತ್ತೆ ನಾನು ಇಬ್ರು ಹೋಗಿ ಕೊಲೀಗ್ ಮನೇಲೆ ಹೋಗಿ ಸೊ ಜಾತ್ರೆ ಎಲ್ಲ ನೋಡ್ಕೊಂಡು ಬಂದ್ವಿ. ಸೊ ಆ ವಿಡಿಯೋ ಎಲ್ಲ ಕ್ಲಿಪ್ಸ್ ನ ತಗೊಂಡ್ ಬಂದಿದ್ದೀನಿ. ಸೊ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಫೈನಲಿ ಹೊರಟ್ವಿ. ಆನ್ ದ ವೇ ಹೋಗ್ತಾ ನಾನು ಕೆಲವೊಂದು ವೀಡಿಯೋಗಳನ್ನೆಲ್ಲ ಕ್ಲಿಪ್ಸ್ ತೊಗೊಂಡಿದ್ದೆ. ಸೊ ಆ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಸೊ ಅಲ್ಲಂತೂ ಹೋಗ್ತಾ ಅಂತೂ ಬರೀ ಬೆಟ್ಟಗಳೇ ಸಾಲು ಕಾಣಿಸ್ತಾ ಇತ್ತು. ತುಂಬ ಸೆಕೆ ಆಗ್ತಿತ್ತು ಬೆಟ್ಟ ಇರೋದ್ರಿಂದ. ಗಿರಿಯಲ್ಲಿ ಇನ್ನೊಂದೇನು ಅಂತಂದ್ರೆ ಹಾಲ್ಬಾವಿ ಅಂತ ಒಂದಿದೆ. ಸೊ ಅಂದ್ರೆ ಕಲ್ಯಾಣಿ, ಅದು ಬಾವಿ ಅಲ್ಲ, ಕಲ್ಯಾಣಿ ತರನೇ ಹಾಲ್ ಬಾವಿ ಅಂತಾನೇನೋ ಇದೆ. ಹಾಲಿನ ಬಾವಿ, ಹಾಲ್ ಬಾವಿ ಆತರ. ಸೊ ಅಲ್ಲಿ ಏನು ಅಂತಂದ್ರೆ ಫೇಮಸ್. ಸೊ ಮಕ್ಳಾಗದೆ ಇರೋರಿಗೆ ಅಲ್ಲಿ ಹೋಗಿ ಗಂಗಮ್ಮನ್ ತರ ಪೂಜೆ ಮಾಡ್ಕೊಂಡ್ ಬರ್ತಾರೆ. ಸೊ ಅಲ್ಲಿ ಪೂಜೆ ಮಾಡ್ಕೊಂಡ್ ಬಂದ್ರೆ ಅಥವಾ ಹರಕೆ ಹೊತ್ಕೊಂಡ್ ಬಂದ್ರೆ ಅಲ್ಲಿ ಮಕ್ಳಾಗುತ್ತೆ ಅಂತ. ಸೊ ಮಕ್ಳಾದ್ಮೇಲೆ ಕೆಲವ್ರು ಹೋಗಿ ಹರಕೆ ತೀರಿಸ್ತಾರೆ ಅಲ್ಲಿ. ಸೊ ಗಂಗಮ್ಮನ್ ಪೂಜೆ ಎಲ್ಲ ಮಾಡ್ತಾರೆ. ಸೊ ಇದು ನನಗೆ ಗೊತ್ತಿರೋಂಥದ್ದು. ಅಲ್ಲಿ ತುಂಬಾನೇ ಇದೆ ತಿಳ್ಕೊಳ್ಳೋದು. ಹಿಸ್ಟಾರಿಕಲ್ ಪ್ಲೇಸ್ ತರನೇ ಅದು ರತ್ನಗಿರಿ. ಅಲ್ಲಿ ಪ್ರತಿಯೊಂದು ಬಂದು ಬೆಟ್ಟನೂ ಇದೆ, ಕೋಟೆ ತರ ಎಲ್ಲಾನು. ಸೊ ಬೆಟ್ಟ ಪೂರ್ತಿ ಹತ್ಬೇಕು, ಚೆನ್ನಾಗಿರುತ್ತೆ. ಮತ್ತೆ ಅಲ್ಲಿ ಹೇಳುವ ಒಂದು ಪ್ರತಿಯೊಂದು ರತ್ನಗಿರಿ ಅಂತಾನೆ. ರತ್ನ ಅಂತ ಅಂದ್ರೇನು, ರತ್ನ ಮುತ್ತು ಅಂತಾರಲ್ಲ, ಸೊ ಅದೇ ತರನೇ ಹೆಸರು. ಸೊ ರತ್ನಗಿರಿ ಅಲ್ಲಿ ಏನ್ ಫೇಮಸ್ ಅಂತ ಹೇಳ್ತೀನಿ ಅಂತ ಹೇಳಿದೆ ನಿಮ್ಗೆ. ಏನು ಅಂತ ಅಂದ್ರೆ ಅಲ್ಲಿ ನಿಧಿಗೆ ಫೇಮಸ್. ಸೊ ನಿಧಿ ಅಂತ ಅಂದ್ರೆ ಅಲ್ಲಿ ತುಂಬಾ ಜನಕ್ಕೆ ಮುಂಚೆ ಎಲ್ಲ ನಿಧಿಗಳು ಸಿಕ್ಕಿದ್ಯಂತೆ. ಸೊ ಈಗ್ಲೂ ಕೂಡ ಸಿಗುತ್ತೆ ಅನ್ನೋ ಒಂದು ರೀಸನ್ ಇದೆ. ಮತ್ತೆ ಅಲ್ಲಿ ಸಿಂಬಲ್ ಏನು ಅಂತ ಅಂದ್ರೆ ಒಂದು ವಿಡಿಯೋ ಇದೆ ನೋಡಿ. ಅಲ್ಲಿ ಸಿಂಬಲ್ ಈಗ ಯಾವ್ದಾದ್ರು ಕುದುರೆ, ಆನೆ ಆತರ ಏನಾದ್ರು ಸಿಂಬಲ್ ಇದೆ ಅಲ್ವಾ, ಕಲ್ಲಲ್ಲಿ ಕಟ್ಟಿರೋ ಅಂತ ಕಲ್ ಹತ್ರ ಎಲ್ಲ. ಕೆಲವೊಂದ್ ಕಡೆ, ಎಲ್ಲಾ ಕಡೆನೂ ಇಲ್ಲ, ಕೆಲವೊಂದ್ ಕಡೆ ಮಾತ್ರ ಆತರ ಸಿಂಬಲ್ ಇದೆ. ಸೊ ಸಿಂಬಲ್ ಇರೋ ಕಡೆ ಏನು ಅಂತಂದ್ರೆ ಅವರಿಗೆ ಅಲ್ಲಿ ನಿಧಿ ಇರುತ್ತೆ. ಸೊ ನಾವು ಆನ್ ದ ವೇ ಹೋಗ್ತಾ ಆಟೋದಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ನ ತೊಗೊಂಡೆ. ರತ್ನಗಿರಿ ಅಂದರೆ ಸುತ್ತಮುತ್ತ ಬರೀ ಬೆಟ್ಟದ ಸಾಲುಗಳೇ ಇದ್ದಾವೆ. ಸೊ ಅಲ್ಲಂತೂ ತುಂಬ ಸೆಕೆ ಆಗ್ತಿರುತ್ತೆ. ಬಿಸಿಲಲ್ಲಿ ಅಷ್ಟೇ ಬಿಸಿಲೇ ಇರುತ್ತೆ, ಅಷ್ಟೇ ಸೆಕೆನೂ ಆಗ್ತಿರುತ್ತೆ. ನೋಡಿ ಅಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ ಆಟೋದಲ್ಲಿ, ಅಷ್ಟು ಸೆಕೆ ಆಗ್ತಿತ್ತು. ಅಂತೂ ಇಂತೂ ಫೈನಲಿ ರೀಚ್ ಆದ್ವಿ. ರತ್ನಗಿರಿ ಇದು ಎಂಟ್ರೆನ್ಸ್ ಇದೆ. ಸೊ ಇಲ್ಲಿ ಇಳ್ಕೊಂಡ್ರೆ ನಾವು ಟೆಂಪಲಿಗೆ ದೂರ ಆಗುತ್ತೆ ಅಂತ ಹೇಳಿ ಬರೋ. ಸೊ ಆಟೋ ಅಂಕಲ್ಲು ಟೆಂಪಲ್ ನಿಯರ್ ಬಿಡ್ತೀನಿ ಅಂತ ಹೇಳಿ ಟೆಂಪಲ್ ನಿಯರ್ ಕರ್ಕೊಂಡೋಗಿ ಟೆಂಪಲ್ ಹತ್ರ ಬಿಟ್ಟರು. ಸೊ ತುಂಬ ರಶ್ ಇತ್ತು. ಆನ್ ದ ವೇ ಎಲ್ಲ ಇಳ್ಕೊಂಡಿರೋದ್ರಿಂದ ಕಮ್ಮಿ ಕಾಣಿಸ್ತಿದೆ. ಸೊ ಅಲ್ಲಿ ಆಂಧ್ರ ಬಸ್ ನೋಡಿದೆ. ನಾನು ಇಲ್ಲಿವರೆಗೂ ಒಂದಿನಕ್ಕೂ ಆಂಧ್ರ ಬಸ್ ಹತ್ತಿಲ್ಲ. ಸೊ ಅದು ಹತ್ತಿರೋರು ಯಾವ ಥರ ಫೀಲಿಂಗ್ಸ್ ಇರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಸೊ ಏನು ಅಂತಂದ್ರೆ ಅಲ್ಲೆಲ್ಲ ನಿಧಿಗೆ ಫೇಮಸ್ ಅಂತಾನೆ ಅಲ್ವಾ ಹೆಸರು. ಸೊ ಎಲ್ಲಾರು ನಿಧಿ ಸಿಗುತ್ತೆ ನಿಧಿ ಸಿಗುತ್ತೆ ಅಂತಿದ್ದಾರೆ. ನಾನಂತೂ ಅದ್ ಯಾವ ತರ ಸಿಗುತ್ತೆ, ಅದ್ ಹೆಂಗ್ ಸಿಗುತ್ತೆ ಅನ್ನೋದಂತೂ ಗೊತ್ತಿಲ್ಲ. ಸೊ ಮಣ್ಣಲ್ಲೇನೋ ಮಡ್ಕೆಲೋ ಏನಾದ್ರು ಊತಿಟ್ಟಿರ್ತಾರೆ ಅಂತ ಅದು ನೋಡಿದೀವಿ. ಅಂದ್ರೆ ನ್ಯೂಸ್ ಅಲ್ಲಿ, ಮೊಬೈಲ್ ಅಲ್ಲಿ ವಿಡಿಯೋಗಳು ಅಲ್ಲಿ ಎಲ್ಲಾ ವಿಡಿಯೋಗಳಲ್ಲಿ ನೋಡಿರೋದು ನಾವು ರತ್ನ ನಿಧಿ ಇದೆಲ್ಲ. ಸೊ ನಿಜವಾಗ್ಲೂ ನಿಧಿ ಬೇಕು ಅಂತ ಅಂದ್ರೆ ಬನ್ನಿ ನೋಡೋಣ, ಅಲ್ಲಿ ಹೋಗಿ ಚೆಕ್ ಮಾಡೋಣ, ನೋಡೋಣ ನಮ್ಗ ಲಕ್ ಏನಾದ್ರು ಇದ್ದು ನಿಧಿ ಏನಾದ್ರು ಸಿಗುತ್ತಾ ಅಂತ. ಸೊ ಬನ್ನಿ ನೆಕ್ಸ್ಟ್ ವಿಡಿಯೋ ಅಲ್ಲೇ ಒಂದು ಶೂಟ್ ಮಾಡ್ಕೊಂಡ್ ಬರೋಣ ಎಲ್ಲಾನು. ಅದೇನೇನ್ ಫೇಮಸ್ ಇದೆ, ಸೊ ಕಲ್ಯಾಣಿಗಳು ಯಾವ್ಯಾವ ರಾಜ್ರುಗಳು ಕಟ್ಟಿರೋ ಅಂತದ್ದು, ಅಲ್ಲಿ ಯಾರು ಆಡಳಿತ ಯಾರ್ದಿತ್ತು ಅಲ್ಲಿ ರಾಜ್ರುಗಳ್ದು ಏನು ಅಂತೆಲ್ಲ ತಿಳ್ಕೊಂಡು, ಸೊ ಹಂಗೆ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ಕೊಂಡು ನಿಧಿ ಏನಾದ್ರು ಸಿಕ್ಕಿದ್ರೆ ತಗೊಂಡ್ಬರೋಣ.
ಹಾಗೆ ನಮ್ಮನ್ನ ಟೆಂಪಲ್ ನಿಯರ್ ಹತ್ರ ಅವರು ಆಟೋ ಅಂಕಲ್ ನಿಲ್ಸಿದ್ರು. ಸೊ ನಾವಂತೂ ಹೋಗ್ತಾ ಅಂದವೆ ಎಲ್ಲ ಅಂಗಡಿಗಳು ಶಾಪ್ಗಳು ನೋಡಿಕೊಂಡು ಹೋಗ್ತಾ ಇದ್ವಿ. ಸೊ ಎಲ್ಲಿ ಏನಿದೆ ಮತ್ತೆ ಎಲ್ಲಿ ಬಂದು ತೊಗೊಳ್ಳೋಣ, ಏನಾದರೂ ತೊಗೊಳ್ಳೋಣ ಮೆಮೊರೀಸ್ಗೆ ಅಂತ ನೋಡ್ತಾ ಇದ್ವಿ. ಸೊ ಆನ್ ದ ವೇ ಹೋಗ್ತಾ ಹಂಗೆ ಮತ್ತು ಸಿಂಧು ಕೂಡ ಅವರು ಮನೆಯಿಂದ ಬರಬೇಕಾಗಿತ್ತು, ವೆಯ್ಟ್ ಮಾಡಬೇಕಿತ್ತಲ್ಲ ಅಂತ ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅವರು ಟೆಂಪಲ್ ಹತ್ರ ಇದ್ದೀನಿ ಅಂತ ಹೇಳಿದ್ರು. ಸೊ ಹಾಗೆ ಟೆಂಪಲ್ ಹತ್ರ ಹೋದ್ವಿ. ಅಲ್ಲಿ ರಥ ನಿಂತಿತ್ತು, ರಥದೊಂದು ವಿಡಿಯೋ ತೊಗೊಂಡೆ. ಹಾಗೆ ರಥ ಅಂತ ನೋಡಿಕೊಂಡು ನಾವು ಒಳಗಡೆ ಒಳಗಡೆ ರೀಚ್ ಆದ್ವಿ. ಸೊ ಅಲ್ಲಿ ಕೊಲ್ಲಾಪುರದಮ್ಮನ ದೇವಿಯ ದರ್ಶನ ಮಾಡಿಕೊಂಡು, ಸೊ ಜಾತ್ರೆ ಇರೋದ್ರಿಂದ ಅಲ್ಲಿ ಆರತಿ ಮಾಡ್ಕೊಂಡು ಬಂದಿದ್ರು. ಸೊ ಆರತಿನೂ ಮಾಡ್ಕೊಂಡು ಬಂದು ಅವರು ಒಳಗಡೆ ದೇವರಿಗೆ ಆರತಿ ಬೆಳಗ್ಗೆ ಮತ್ತೆ ಅವ್ರನ್ನ ಕೆಲಸನ ಮುಂದುವರಿಸ್ಕೋತಾರೆ. ಸೊ ಹಾಗೆ ಅಲ್ಲಿ ಈ ಸೈಡಲ್ಲಿ ಒಂದು ಚಿಕ್ಕ ಹುಡುಗ ಮತ್ತೆ ಒಂದು ಚಿಕ್ಕ ಹುಡುಗ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ದ. ಅಲ್ಲೂ ಕೂಡ ನಾವು ಮಂಗಳಾರತಿ ತೊಗೊಂಡು ಅಲ್ಲಿಂದನೂ ಹೊರಟ್ವಿ. ಏನಪ್ಪ ಅಂತಂದರೆ ರತ್ನಗಿರಿ ತುಂಬ ರಹಸ್ಯವಾಗೇ ಇದೆ ಜಾಗಗಳು ಎಲ್ಲನೂ. ಮತ್ತು ನೆಲಮಾಳಿಗೆ ಅಂತ ಬೇರೆ ಇದೆಯಂತೆ, ಅದು ಎಲ್ಲಿಂದ ಅಂದರೆ ಅಲ್ಲಿಂದ ಮಧುಗಿರಿಗೆ ರೀಚ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ, ಟ್ರೈ ಮಾಡಿಲ್ಲ, ಬಟ್ ಹೇಳ್ತಾರೆ ಅಷ್ಟೇನೆ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಜಾತ್ರೆ ಎಲ್ಲ ನೋಡಿಕೊಂಡು ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲಿ ಬಂದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ಬಳೆ. ಸೊ ಬಳೆ ತುಂಬ ವರ್ಷಗಳೇ ಆಗಿದ್ವು ಆ ಥರ ಹಾಕಿಸ್ಕೊಂಡು ನಾವು. ಸೊ ಹಾಗಾಗಿ ಅಲ್ಲಿ ನೋಡಿದ ತಕ್ಷಣ ಹಾಕಿಸ್ಕೋಬೇಕು ಈ ಥರ ಬಳೆ ಅಂತ ಆಸೆ ಆಯಿತು. ಸೊ ನಾನಂತೂ ಬಳೆ ಹಾಕಿಸ್ಕೊಳ್ಳೋಣ ಅಂತ ಗ್ರೀನ್ ಕಲರ್, ಎವರ್ ಗ್ರೀನ್ ಅಂತ ಹೇಳ್ತಾರಲ್ಲ ಅದೇ ಥರನೇ, ಯಾವುದೇ ಕಲರ್ ಇದ್ದರೂ ಗ್ರೀನ್ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ಹಾಗಾಗಿ ನಾನು ಹಸಿರು ಬಳೆ ತೊಡಿಸ್ಕೊಂಡ್ಮೇಲೆ ನಾನು ಅಲ್ಲಿಂದ ಹೊರಟೆ. ಮತ್ತು ಅಲ್ಲಿ ಮಮತಾ ಮೇಡಮ್ ಕೂಡ ಅವರು ಇನ್ನೊಬ್ರು ಕೊಲಿಗೆ ಬಂದಿದ್ರಲ್ಲ ಅವರು ಕೂಡ ಬಳೆ ತೊಡಿಸ್ಕೊಂಡ್ರು. ಸೊ ಹಾಗೆಯೇ ಟೈಮ್ ಆಗುತ್ತೆ ಅಂತ ಮನೆಗೆ ಹೋಗ್ಬೇಕಿತ್ತಲ್ಲ ಸಿಂಧು ಅವ್ರ ಮನೆಗೆ. ಸೊ ಹೋಗೋಣ ಅಂತ ಹೊರಟ್ವಿ. ಹಾಗೆ ಹೋಗ್ತಾ ಅಲ್ಲಿ ಒಂದು ಫೋಟೋ ತೊಗೊಂಡೆ, ವೀಡಿಯೋ ಮಾಡಿಕೊಂಡೆ ಬೆಟ್ಟದ್ದು. ಸೊ ನೋಡಿ, ಇದು ಕೋಟೆ ಒಳಗಡೆ ಎಂಟ್ರೆನ್ಸು ಯಾವ ಥರ ಇದೆ ಅಂತ ಕಾಣಿಸುತ್ತೆ. ಸೊ ಇದು ಜೈನ ಬಸ್ತಿ, ಸೊ ಜೈನರ ಮಠ ಅಂತ. ಇದು ತುಂಬ ಹಳೆ ಕಾಲದ್ದೇನೆ. ಇದರಲ್ಲಿ ಕಲ್ಯಾಣಿಯಲ್ಲಿ 7 ಬಾಗಿಲು ಇದೆಯಂತೆ, ಎಂಟ್ರೆನ್ಸು ಕಾಣಿಸುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಸೊ ಇಷ್ಟೆಲ್ಲ ನೋಡಿದ್ರೆ ಅಲ್ವಾ, ಎಲ್ಲೆಲ್ಲಿ ನಿಧಿ ಇರುತ್ತೋ ಅಲ್ಲಿ ಅವ್ರಿಗೆ ನೆನಪಾಗ್ಬೇಕು ಅಂತ ಆತರ ಸಿಂಬಲ್ ಅಲ್ಲಿ ಕಲ್ಲಿಟ್ಟಿದ್ದಾರೆ ಅಂತ ಒಂದೊಂದು ಅದೇ ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಆ ತರ ಅಂದ್ಕೊಂಡು ಎಷ್ಟೋ ಜನ ಕೆಲವರು ಅಲ್ಲೆಲ್ಲ ಮಣ್ಣೆಲ್ಲ ಹಗ್ದಿ ಎಲ್ಲ ತೆಗೆದು ನೋಡಿದ್ದಾರೆ. ಸುಮ್ನೆ ಅಲ್ಲಲ್ಲೇ ಗುಂಡಿಗಳ ತರ ಆಗಿದಾವೆ ಕೆಲವೊಂದ್ ಕಡೆ ಎಲ್ಲ ಅಲ್ಲಿ. ಸೊ ರತ್ನಗಿರಿ ಅಂದ್ರೇನೆ ಫೇಮಸ್ ನಿಧಿಗೆ ಅಂತಾನೇನೆ. ಈಗ್ಲೂ ಕೋಟೆ ಒಳಗಡೆ ಎಲ್ಲಾನು ಪರ್ಮಿಷನ್ ಇಲ್ದೇನೆ ನಾವು ಪಾಯ ಹಾಕ್ಸೋದಾಗಿರ್ಬೋದು, ಮಣ್ಣು ಅಗಿಯೋದಾಗಿರ್ಬೋದು ಏನು ಮಾಡಂಗಿಲ್ಲ. ಸೊ ಕೋಟೆ ಒಳಗಡೆ ಅಂದ್ರೆ ಊರ್ ಒಳಗಡೆ. ಸೊ ಕೋಟೆಯಿಂದ ಆಚೆ ಆದ್ರೆ ಏನ್ ಪರವಾಗಿಲ್ಲ ಅಂತೆ. ನಾನ್ ಕೇಳ್ದೆ ಮೊನ್ನೆ ರೀಸೆಂಟ್ ಆಗಿ. ಸೊ ಕೋಟೆ ಒಳಗಡೆ ಅಂತಾದ್ರೆ ಪರ್ಮಿಷನ್ ತಗೊಳ್ಲೇಬೇಕಾಗುತ್ತೆ. ಸೊ ಇದು ರತ್ನಗಿರಿನ ರಹಸ್ಯ ಅಂತ. ಅಂದ್ರೆ ರತ್ನಗಿರಿ ರಹಸ್ಯ ಕೇಳಕ್ಕೆ ಚೆನ್ನಾಗಿದೆ. ಸೊ ಅದು ರಹಸ್ಯವಾಗೇನೆ ತುಂಬಾ ಸ್ಟೋರಿ ಇದೆ. ಸೊ ನಾನಿನ್ನೂ ಅಷ್ಟು ಇನ್ ಡೆಪ್ತ್ ಆಗಿ ತಿಳ್ಕೊಂಡಿಲ್ಲ. ಸೊ ನಂದು ನೆಕ್ಸ್ಟ್ ಯಾವಾಗಾದ್ರೂ ನಾನು ಅಲ್ಲಿಂದ ಪೂರ್ತಿ ವಿಡಿಯೋನ ತಿಳ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏನೇನಿದೆ ಅಲ್ಲಿ, ಏನೇನ್ ಫೇಮಸ್ ಇದೆ, ಮತ್ತೆ ಏನಕ್ಕಲ್ಲಿ ತುಂಬಾ ಕಲ್ಯಾಣಿಗಳಿದಾವೆ, ಬಾವಿ ತರ ಅವಾಗಿಂದ ರಾಜರು ಎಲ್ಲ ಮಾಡಿರೋ ಅಂತದ್ದು. ಸೊ ನೋಡ್ಕೊಂಬರೋಣ. ವಿಡಿಯೋಗಳೆಲ್ಲ ನೋಡಿದೀರಾ ಅಲ್ವಾ, ಯಾವ್ದಾವ್ದು ವಿಡಿಯೋ ಹಾಕಿದೀನಿ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಜಾತ್ರೆ ಅಂತೂ. ನಾವು ಜಾತ್ರೆನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಡ್ವಿ. ಅಲ್ಲಿ ಆಟೋ ಯಾವುದು ಸಿಗಲಿಲ್ಲ ಅಂತ ಅವರೇ ಕಾರಲ್ಲಿ ಡ್ರಾಪ್ ಮಾಡ್ತಿದ್ರು. ಅವ್ರಿಗೂ ಕೂಡ ಕೆಲಸ ಇರೋದ್ರಿಂದ ಅಲ್ಲಿ ಹೋಗ್ತಾ ಅಂದವಿ ಯಾವುದಾದ್ರೂ ಆಟೋ ಸಿಕ್ಕಿದ್ರೆ ಮತ್ತೆ ಅಲ್ಲಿಂದ ಹೋಗಿವ್ರಂತೆ ಅಂತ ನೋಡಿದ್ರು. ನಮಗಂತೂ ಅಲ್ಲಿ ಆಟೋ ಸಿಕ್ತು. ಸೊ ನಮ್ಮನ್ನು ಮತ್ತೆ ಅವರು ಆಟೋಗೆ ಹತ್ತಿಸಿ ಅವ್ರು ರಿಟರ್ನ್ ರತ್ನಗಿರಿಗೆ ಹೋದರು. ಸೊ ನಾನ್ ಹೇಳಿದ್ದು ಸುಮ್ನೆ ಜಸ್ಟ್ ಕಾಮಿಡಿಗೆ. ಸೊ ಅದೆಲ್ಲ ಅಫೆನ್ಸ್. ನಾವೇ ಹೋಗಿ ನಿಧಿ ಎತ್ಕೊಂಡ್ ಬರ್ಬೇಕು ಅಂತ ಅಂದ್ರೆ. ಸೊ ಲಕ್ಕಿಲಿ ಬೈ ಮಿಸ್ ಆಗಿ ಅದೇನಾದ್ರು ಸಿಕ್ತು ಅಂದ್ರೆ ನಾವು ಇನ್ಫಾರ್ಮ್ ಮಾಡಿ ಅದೇನೇನ್ ಪ್ರೊಸೀಜರ್ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ನಮಗೂ ಸ್ವಲ್ಪ ಕೊಡ್ತಾರೆ, ತಗೊಂಡ್ ಬರೋಣ. ಸೊ ನಾನ್ ಹೇಳಿದ್ದು ಸುಮ್ನೆ ಕಾಮಿಡಿಗೆ. ಸೊ ಯಾರು ಇದನ್ನ ಸೀರಿಯಸ್ ಆಗಿ ತಗೊಂಡು ಮತ್ತೆ ಕಮೆಂಟ್ ಮಾಡ್ಬೇಡಿ ಹಂಗೆ ಹಿಂಗೆ ಅಂತ ಎಲ್ಲ. ನಾನು ಜಸ್ಟ್ ಕಾಮಿಡಿ ಮಾಡಿದ್ದು ಅಷ್ಟೇನೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ.